ಇದು ಇವತ್ತಿನ ನಮ್ಮ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ. ಒಂದು ಕಾಲದಲ್ಲಿ ನೂರಾರು ಮಕ್ಕಳಿಗೆ ಶಿಕ್ಷಣ ಕೊಟ್ಟು ಒಂದು ಜೀವನ ರೂಪಿಸ್ಕೊಟ್ಟಂಥ ಸ್ಕೂಲ್ಗಳು ಇವತ್ತು ವಿದ್ಯಾರ್ಥಿಗಳಿಂದನೇ ಮುಚ್ಚ ಸ್ಥಿತಿಗೆ ಬಂದಿದ್ದಾವೆ. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನಾವಿವತ್ತು ಬಂದಿರೋದು ನಮ್ಮ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹೊಸನಗರಕ್ಕೆ. ನಾನು ಆಡಿ ಬೆಳೆದಂಥ ಸ್ಕೂಲು. ನಾನಿರೋ ಟೈಮಲ್ಲಿ ಆಲ್ಮೋಸ್ಟ್ 300 ಜನ ಸ್ಟೂಡೆಂಟ್ಸ್ ಇದ್ದರು. ಬಟ್ ಇವಾಗಿರೋದು 2 ಜನ ಸ್ಟೂಡೆಂಟ್ಸು, ಅದೂ ಟೀಚರ್ ಇಲ್ಲ. ನಾವು ಅವಾಗ ಪ್ರೇಯರ್ ಮಾಡ್ತಿದ್ದಂಥ ಜಾಗ ಇದು. ಎಲ್ಲ ಬಿಲ್ಡಿಂಗು ಕ್ಲೋಸ್ ಮಾಡೋರೆ. ಈಗ ಹೆಂಗಾಗೈತೆ ಗುರು ಸ್ಕೂಲ್ ಇದು. ಅಕ್ಕ ತಮ್ಮ ಇಬ್ಬರೇ ಸ್ಕೂಲಲ್ಲಿ, ಅಕ್ಕ ತಮ್ಮ ಇಬ್ಬರೇ. ಒಂದು ಟೈಮಲ್ಲಿ ಮಕ್ಕಳ ಧ್ವನಿ ಆಟದಿಂದ ತುಂಬಿ ಶಾಲೆ. ಇವತ್ತು ಶಾಲೆ ಕಟ್ಟಡಗಳೆಲ್ಲ ಬಿರುಕುಬಿಟ್ಟಿದ್ದಾವೆ. ಹಾಂ, ಹೌದಾ ಗೈಸ್, ಇದು ನಮ್ಮದು 1ನೇ ಕ್ಲಾಸ್ ಸ್ಕೂಲು. ಆ್ಯಕ್ಚುಲಿ ನಮ್ಗೆ ಅವಾಗ ಬೆಂಚ್ ಇರಲಿಲ್ಲ ಗುರು ಕೂತ್ಕೊಳ್ಳೋಕ್ಕೆ. ಆ್ಯಕ್ಚುಲಿ ಕೆಳಗಡೆ ಕೂತ್ಕೋತಾಯಿದ್ವಿ. ಈ ಥರ ಒಂದು ಮನೆ ಹಾಕ್ಬಿಟ್ಟು ಕೂರಿಸ್ತಾಯಿದ್ರು ಕೆಳಗಡೆ. ಆದರೆ ಇವಾಗ ಹುಡುಗರಿಲ್ದಾನೆ ಅದನ್ನು ಕ್ಲೋಸ್ ಮಾಡೋರು, ಕ್ಲಾಸ್ ರೂಮ್ ಎಲ್ಲ ಕ್ಲೋಸ್ ಮಾಡೋರು. ಇದು ಅವಾಗಿನ ನಮ್ಮ ಕ್ಲಾಸ್ ವಾಶ್ರೂಮು. ಬನ್ನಿ ಇವಾಗ ಹೆಂಗೈತೆ ನೋಡೋಣ. ಇದು ಯಾವುದೋ ದೆವ್ವದ ಮನೆ ಇದ್ದಂಗೆ ಐತೆ. ನಮ್ಮ ಸ್ಕೂಲ್ ಫುಲ್ಲು ದೆವ್ವದ ಮನೆ ಆಗ್ಬಿಟ್ಟೈತೆ ಇವಾಗ.